ನಕ್ಷತ್ರಗಳಿಂದ ತುಂಬಿದ ಆಕಾಶದ ಕೆಳಗೆ ಒಮ್ಮೆ ಅಬ್ರಾಹಮನು ನಿಂತಿದ್ದ. ಅವನ ಜೀವನದಲ್ಲಿ ಅನೇಕ ವರ್ಷಗಳು ನಿರೀಕ್ಷೆಯಲ್ಲಿ ಕಳೆದಿದ್ದವು. ದೇವರು ಅವನನ್ನು ಹೊರಗೆ ಕರೆದು ಹೇಳಿದ್ದನು, ಆಕಾಶವನ್ನು ನೋಡು, ನಕ್ಷತ್ರಗಳನ್ನು ಎಣಿಸಬಲ್ಲೆಯ? ನಿನ್ನ ಸಂತತಿಯು ಹಾಗೆಯೇ ಇರುತ್ತದೆ. ಆ ಸಮಯದಲ್ಲಿ ಅವನಿಗೆ ಮಗನೂ ಇರಲಿಲ್ಲ. ಹೆಂಡತಿ ವಯಸ್ಸಾದಳು, ದೇಹವು ಬಲಹೀನವಾಗಿತ್ತು. ಆದರೆ ದೇವರ ವಾಕ್ಯ ಬಲಹೀನವಾಗಿರಲಿಲ್ಲ. ಅಸಾಧ್ಯತೆಯ ಮಧ್ಯೆ ಅಬ್ರಹಾಮನು ನಂಬಿದ, ಮತ್ತು ಒಂದು ದಿನ ವಾಗ್ದಾನವು ನಗುವಿನ ರೂಪದಲ್ಲಿ ಜನಿಸಿತು. ಇಸಾಕನು ಹುಟ್ಟಿದ. ಗುಡಾರದಲ್ಲಿ ನಗು ತುಂಬಿತು. ತಂದೆಯ ಕಣ್ಣುಗಳಲ್ಲಿ ಸಂತೋಷ ತುಂಬಿತು. ದೇವರ ವಾಗ್ದಾನಕ್ಕೆ ಒಂದು ಹೆಸರು ಸಿಕ್ಕಿತು. ಆದರೆ ಒಂದು ರಾತ್ರಿ ಅದೇ ಧ್ವನಿ ಮತ್ತೆ ಕೇಳಿಸಿತು, ಅಬ್ರಹಾಮ. ಅವನು ಎಂದಿನಂತೆ ಉತ್ತರಿಸಿದನು, ಇಲ್ಲಿದ್ದೇನೆ. ಆದರೆ ಈ ಬಾರಿ ಧ್ವನಿ ಬೇರೆಯಾಗಿತ್ತು. ನಿನ್ನ ಮಗನಾದ ಇಸಾಕನನ್ನು, ನೀನು ಪ್ರೀತಿಸುವ ಏಕೈಕ ಮಗನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗು. ಯಾವ ಕಾರಣವಿಲ್ಲ, ಯಾವ ವಿವರಣೆ ಇಲ್ಲ, ಯಾವ ಭರವಸೆ ಇಲ್ಲ, ಕೇವಲ ಒಂದು ಆಜ್ಞೆ. ಆ ರಾತ್ರಿ ವಿಶ್ವಾಸವು ಭಾವನೆಯಾಗಿರಲಿಲ್ಲ, ಅದು ಸಮರ್ಪಣೆಯಾಯಿತು. ಮುಂದಿನ ಬೆಳಗ್ಗೆ ಅಬ್ರಹಾಮನು ಎದ್ದನು. ಗ್ರಂಥವು ಹೇಳುತ್ತದೆ, ಅವನು ತರ್ಕಿಸಲಿಲ್ಲ, ಅವನು ವಿಳಂಬಿಸಲಿಲ್ಲ. ಅವನು ಕತ್ತೆಯನ್ನು ಸಿದ್ಧಪಡಿಸಿದನು, ಹೋಮಕ್ಕಾಗಿ ಮರವನ್ನು ಸೀಳಿದನು, 2 ದಾಸರನ್ನು ಕರೆದುಕೊಂಡನು ಮತ್ತು ತನ್ನ ಮಗನನ್ನು. 3 ದಿನಗಳ ಕಾಲ ಅವರು ನಡೆದರು. 3 ದಿನಗಳ ಮೌನ, 3 ದಿನಗಳ ಆಂತರಿಕ ಹೋರಾಟ, 3 ದಿನಗಳ ತಂದೆಯ ಹೃದಯದ ನೋವು. ಇಸಾಕನು ಅವನ ಬಳಿಯಲ್ಲಿ ನಡೆಯುತ್ತಿದ್ದ, ನಿರ್ದೋಷಿ, ನಂಬಿಕೆಯುಳ್ಳ, ಅಪಾಯವನ್ನು ಅರಿಯದ. ರಾತ್ರಿ ಬರುವಾಗ, ಇತರರು ಮಲಗಿದಾಗ ಅಬ್ರಹಾಮನು ಆಕಾಶವನ್ನು ನೋಡುತ್ತಿದ್ದ. ಅದೇ ನಕ್ಷತ್ರಗಳು, ಆದರೆ ಈಗ ಅವು ಪ್ರಶ್ನೆ ಕೇಳುತ್ತಿವೆ, ದೇವರೇ, ನೀನು ಕೊಟ್ಟ ವಾಗ್ದಾನವನ್ನು ನೀನೇ ತೆಗೆದುಕೊಳ್ಳುವೆಯಾ? 3ನೇ ದಿನ ಅಬ್ರಹಾಮನು ಕಣ್ಣು ಎತ್ತಿದನು. ಪರ್ವತ ಕಾಣಿಸಿತು. ಅವನು ದಾಸರಿಗೆ ಹೇಳಿದನು, ನೀವು ಇಲ್ಲಿ ಇರಿ, ನಾನು ಮತ್ತು ಬಾಲಕನು ಆರಾಧನೆ ಮಾಡಲು ಹೋಗುತ್ತೇವೆ. ನಾವು ಮರಳಿ ಬರುತ್ತೇವೆ. ಅವನು ಮರವನ್ನು ಇಸಾಕನ ಭುಜಗಳ ಮೇಲೆ ಇಟ್ಟನು. ತಂದೆ ಬೆಂಕಿಯನ್ನು ಹಿಡಿದಿದ್ದನು. ಮಗನು ಮರವನ್ನು ಹೊತ್ತಿದ್ದನು. ಅವರು ಏರಲು ಪ್ರಾರಂಭಿಸಿದರು. ಅಲ್ಲೊಂದು ಪ್ರಶ್ನೆ ಕೇಳಿಸಿತು, ಅಪ್ಪ, ಇಲ್ಲಿದ್ದೇನೆ ಮಗನೇ. ಬೆಂಕಿಯೂ ಇದೆ, ಮರವೂ ಇದೆ, ಆದರೆ ಕುರಿಯೂ ಎಲ್ಲಿದೆ? ಆ ಪ್ರಶ್ನೆ ತಂದೆಯ ಹೃದಯವನ್ನು ಛಿದ್ರಗೊಳಿಸಿತು. ಆದರೂ ಅವನು ಉತ್ತರಿಸಿದನು, ದೇವರೇ ಕುರಿಯನ್ನು ಒದಗಿಸುವನು. ಅವನು ಹೇಗೆ ಎಂಬುದನ್ನು ತಿಳಿಯಲಿಲ್ಲ, ಆದರೆ ದೇವರನ್ನು ತಿಳಿದಿದ್ದನು. ಶಿಖರ ತಲುಪಿದಾಗ ಅಬ್ರಹಾಮನು ವೇದಿಯನ್ನು ಕಟ್ಟಿದನು, ಮರವನ್ನು ಸರಿಯಾಗಿಟ್ಟನು ಮತ್ತು ತನ್ನ ಮಗನನ್ನು ಕಟ್ಟಿದನು. ಬಾಲಕನು ವಿರೋಧಿಸಲಿಲ್ಲ. ಅವನ ಕಣ್ಣುಗಳಲ್ಲಿ ಭಯ ಇದ್ದರೂ ಅವನ ಹೃದಯದಲ್ಲಿ ತಂದೆಯ ಮೇಲೆ ನಂಬಿಕೆಯಿತ್ತು. ಎಲ್ಲ ವಾಗ್ದಾನಗಳು, ಎಲ್ಲ ಭವಿಷ್ಯ, ಎಲ್ಲ ಕನಸುಗಳು ಈಗ ವೇದಿಯ ಮೇಲೆ ಮಲಗಿದ್ದವು. ಅಬ್ರಹಾಮನು ಕೈ ಎತ್ತಿದನು. ಅಷ್ಟರಲ್ಲಿ ಆಕಾಶದಿಂದ ಧ್ವನಿ ಕೇಳಿಸಿತು, ಅಬ್ರಹಾಮ, ಅಬ್ರಹಾಮ. ಬಾಲಕನಿಗೆ ಏನೂ ಮಾಡಬೇಡ. ಕತ್ತಿ ಅವನ ಕೈಯಿಂದ ಬಿತ್ತು. ಕಣ್ಣೀರು ಅವನ ಕಣ್ಣುಗಳಿಂದ ಹರಿಯಿತು. ದೇವರು ಪರೀಕ್ಷೆಯನ್ನು ನೋಡಿದ್ದನು. ಮತ್ತು ನಂತರ ಅಬ್ರಹಾಮನು ಮೇಲಕ್ಕೆ ನೋಡಿದನು. ಒಂದು ಕುರಿ ಕಂಟೆಗಳ ನಡುವೆ ಸಿಕ್ಕಕೊಂಡಿತ್ತು. ಒಂದು ಬದಲಿ, ಒಂದು ಒದಗಿಂಪು. ಅವನು ಅದನ್ನು ತನ್ನ ಮಗನ ಬದಲು ಅರ್ಪಿಸಿದನು. ಆ ಸ್ಥಳಕ್ಕೆ ಅವನು ಹೆಸರಿಟ್ಟನು, ಯೆಹೋವಾ ಇರೇ, ಕರ್ತನು ಒದಗಿಸುವನು. ಇಸಾಕನು ಪರ್ವತದಿಂದ ಜೀವಂತವಾಗಿ ಇಳಿದನು, ಬದಲಿ ಬಲಿಯ ಕಾರಣದಿಂದ. ಆದರೆ ಕಥೆ ಅಲ್ಲಿ ಮುಗಿಯಲಿಲ್ಲ. ಶತಮಾನಗಳು ಕಳೆದವು. ಅದೇ ಪರ್ವತ ಪ್ರದೇಶದಲ್ಲಿ ಇನ್ನೊಬ್ಬ ಪುತ್ರನು ಮರವನ್ನು ಹೊತ್ತು ಏರಿದನು. ಅವನೂ ಸಹ ತಂದೆಯ ಪ್ರಿಯ ಪುತ್ರ. ಅವನೂ ಸಹ ಮರವನ್ನು ಹೊತ್ತಿದ್ದನು. ಆದರೆ ಈ ಬಾರಿ ಯಾವ ಕುರಿಯೂ ಇರಲಿಲ್ಲ, ಯಾವ ಧ್ವನಿಯೂ ತಡೆಯಲಿಲ್ಲ, ಯಾವ ದೇವದೂತನೂ ಬಂದಿಲ್ಲ. ತಂದೆ ತನ್ನ ಮಗನನ್ನು ಉಳಿಸಲಿಲ್ಲ, ಯಾಕೆಂದರೆ ಈ ಬಾರಿ ಮಗನೇ ಕುರಿಯಾಗಿದ್ದನು. ಮೋರಿಯದಲ್ಲಿ ಮಗನು ಉಳಿಸಲ್ಪಟ್ಟನು. ಕಲ್ವಾರಿಯಲ್ಲಿ ಮಗನು ಸಮರ್ಪಿಸಲ್ಪಟ್ಟನು. ಇಸಾಕನು ಬದಲಿ ಬಲಿಯಿಂದ ಉಳಿಸಲ್ಪಟ್ಟನು. ನಾವು ಯೇಸುವಿನ ಬಲಿಯಿಂದ ಉಳಿಸಲ್ಪಟ್ಟಿದ್ದೇವೆ. ದೇವರು ಒದಗಿಸಿದರು, ಕುರಿಯನ್ನಷ್ಟೇ ಅಲ್ಲ, ಲೋಕದ ಪಾಪವನ್ನು ತೆಗೆದುಹಾಕುವ ಕುರಿಯನ್ನು.
ಆ ಕಾರಣದಿಂದ ನಮ್ಮ ಪರ್ವತಗಳ ಮೇಲೆ ನಾವು ನಂಬಬಹುದು. ಅರ್ಥವಾಗದ ಸಂದರ್ಭಗಳಲ್ಲೂ ಕೂಡ ಕರ್ತನು ಒದಗಿಸಿದ್ದಾನೆ.